ಸೊ ಓಕೆ, ಇವತ್ತು ಒಂದು ಟ್ರೇಡ್ ತಗೊಂಡಿದ್ದೆ ಅಂತ ಸೊ ನಿನ್ನೆ ಒಂದು ಲೆವೆಲ್ಸ್ ಕೊಟ್ಟಿದೆ ಇಲ್ಲಿ. ಇದು ಕೊನೆಯ ಆರ್ಡರ್ ಬ್ಲಾಕ್ 15 ಮಿನಿಟ್ಸ್ ಇದೆ, 5 ಮಿನಿಟ್ಸ್ ಇದೆ, 1 ಅವರ್ದು ಕೂಡ ಇತ್ತು ಆರ್ಡರ್ ಬ್ಲಾಕ್. ನೋಡ್ಬೋದು ಇಲ್ಲಿ 1 ಅವರ್ದು ಕೂಡ ಆರ್ಡರ್ ಬ್ಲಾಕ್ ಇದೆ ಅಂತ ಹೇಳಿ ಒಂದ್ ಲೆವೆಲ್ ಹಾಕಿ ಹೋಗಿದ್ದೆ. ಬಟ್ ಅದು ವರ್ಕ್ ಆಯ್ತಾ? ವರ್ಕ್ ಆಗಿಲ್ಲ. ಸೊ ಏನ್ ಅರ್ಥ ಮಾಡ್ಕೋಬೇಕು, 100% ಯಾವ್ದೂ ವರ್ಕ್ ಆಗಲ್ಲ. ಇದೊಂದು ತಲೆಯಲ್ಲಿ ಇರ್ಲಿ ಚೆನ್ನಾಗಿ. ಆದ್ರೆ ಇಲ್ಲಿ ಏನಾದ್ರೂ ಲಾಸ್, ನಾನು ಇದು ಟ್ರೇಡ್ ತಗೊಂಡಿರ್ಲಿಲ್ಲ, ಬೆಳಗ್ಗೆ ಆಗಿದ್ದಲ್ಲ ಏಷ್ಯಾದಲ್ಲಿ, ಅದಕ್ಕೆ ಏನಾದ್ರೂ ತಗೊಂಡು ನನಗ್ ಲಾಸ್ ಆಗಿದ್ರೆ ನನಗ್ ಬೇಜಾರಾಗ್ತಿರ್ಲಿಲ್ಲ. ಯಾಕಂದ್ರೆ ನಂದೆಲ್ಲಾ ರೂಲ್ಸ್ ನಾನು ಫಾಲೋ ಮಾಡಿದೀನಿ, ಎಲ್ಲಾ ಸಲ ವಿನ್ ಆಗಕ್ಕಾಗಲ್ಲ. ಸೊ ಓಕೆ, ಅದಾದ್ಮೇಲೆ ಏನಾಯ್ತು ನೋಡೋಣ. ಅದಾದ್ಮೇಲೆ ನೀವು ನೋಡಿದ್ರೆ ಮಾರ್ಕೆಟ್ ಇವತ್ತು ಯಾಕೆ ಇಲ್ಲಿಂದ ರಿಯಾಕ್ಟ್ ಆಗ್ತಾ ಇದೆಯಪ್ಪ ಅಂತ ನೀವು ಕೇಳ್ಬೋದು. ಏಷ್ಯಾದಲ್ಲಿ ಏನಾಯ್ತು, ಬೆಳಗ್ಗೆಯಿಂದ ಪುಷ್ ಮಾಡ್ತು, ಮೇಲ್ಗಡೆ ಪುಷ್ ಮಾಡ್ತು. ಎಷ್ಟೊಂದು ಆರ್ಡರ್ ಬ್ಲಾಕ್ಗಳಿತ್ತು, ಎಷ್ಟೊಂದು ಲೆವೆಲ್ಸ್ ಇತ್ತು, ರೆಸಿಸ್ಟೆನ್ಸ್ ಇತ್ತು, ಪ್ರತಿ ಒಂದು ಇತ್ತು. ಆದ್ರೆ ಇಲ್ಲಿಂದನೇ ಯಾಕೆ ಬಿತ್ತಪ್ಪ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೀವು 1 ಅವರ್ ಟೈಮ್ ಫ್ರೇಮ್ಗೆ ಹೋದ್ರೆ 1 ಅವರ್ ಅಲ್ಲಿ ಇಲ್ಲಿ ಒಂದು ಇಂಡ್ಯೂಸ್ಮೆಂಟ್ ಇದೆ, ಇಂಡ್ಯೂಸ್ಮೆಂಟ್ ಮಾಡಿರೋ ಕ್ಯಾಂಡಲ್ ಇದು. ಸೊ ಇದನ್ನ ಆರ್ಡರ್ ಬ್ಲಾಕ್ ಅಂತಾನು ಕನ್ಸಿಡರ್ ಮಾಡ್ತಾರೆ ತುಂಬಾ ಜನ. ಆದ್ರೆ ನಾನು ಇದನ್ನ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡಲ್ಲ, ಇಂಡ್ಯೂಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಬಟ್ ಇಷ್ಟುದ್ದ ಫಾಲ್ ಆದ್ಮೇಲೆ ನಾನು ಇದನ್ನ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ತೀನಿ. ಏನಾದ್ರೂ ಈ ತರ ಚಿಕ್ಕದಿದ್ದಾಗ ನಾನು ಮಿಡಲ್ ಅಲ್ಲಿ ಇರೋದನ್ನ ಕನ್ಸಿಡರ್ ಮಾಡಲ್ಲ, ಇದನ್ನ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡಲ್ಲ. ಓಕೆನಾ? ಸೊ ಅದಕ್ಕೆ ಇಲ್ಲಿ ನೋಡಿ SL ಹಂಗೆ ಇಟ್ಟಾಗಿರ್ತಿತ್ತು ಇದನ್ನ ಆರ್ಡರ್ ಬ್ಲಾಕ್ ಅಂತ ತಗೊಂಡಿದ್ರೆ. ಬಟ್ ಇಷ್ಟು ದೊಡ್ಡ ಫಾಲ್ ಆದ್ಮೇಲೆ ಮಿಡಲ್ ಅಲ್ಲಿ ಎಲ್ಲಿರುತ್ತೆ, ಫಸ್ಟ್ ಇಲ್ಲ ಅದ್ರ ನೆಕ್ಸ್ಟ್ ಇರುತ್ತಲ್ಲ, ಅದನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಓಕೆ, ಅದಾಯ್ತಾ? ಅದ ಆರ್ಡರ್ ಬ್ಲಾಕ್ ಅಲ್ಲಿ 15 ಮಿನಿಟ್ಸ್ ಅಲ್ಲಿ ನೀವು ಅದನ್ನ ರಿಫೈನ್ ಮಾಡಿದ್ರೆ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಲ್ಲಿದೆ. 15 ಮಿನಿಟ್ಸ್ ನ ರಿಫೈನ್ ಮಾಡಿದೆ. ಮತ್ತೆ ಅದನ್ನ ನೀವು 5 ಮಿನಿಟ್ಸ್ ಅಲ್ಲೂ ರಿಫೈನ್ ಮಾಡಿ ನೋಡ್ಬೋದು. ಇನ್ನೇನು ಇಲ್ಲ 5 ಮಿನಿಟ್ಸ್ ಅಲ್ಲಿ ರಿಫೈನ್ ಮಾಡಕ್ಕೆ. ಅದೇ 15 ಮಿನಿಟ್ಸ್, ಅದೇ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್, ಎರಡೂ ಒಂದೇ ಕಡೆ ಇದೆ. ಸೊ ನೋಡಿ ಅಲ್ಲಿಂದ ಯಾವ ತರ ಫಾಲ್ ಬಂದಿದೆ. ಸೊ ಆಯ್ತು, ನೀವು ಡೈರೆಕ್ಟ್ ಎಂಟ್ರಿ ತಗೊಳಲ್ಲ, ಬೇಡ, ಬಿಟ್ಟಾಕಿ. ಆ ಆರ್ಡರ್ ಬ್ಲಾಕ್, ಸಾರಿ ಒಂದ್ ನಿಮಿಷ. ಸೊ ಆರ್ಡರ್ ಬ್ಲಾಕ್ ಇರ್ಲಿ, ಬಟ್ ಅದ್ರಲ್ಲಿ ತಗೊಳಲ್ಲ ನೀವು ಡೈರೆಕ್ಟ್ ಆಗಿ ಅಂತ ಅನ್ಕೊಳ್ಳಿ. ಸೊ ಅದ್ರಲ್ಲಿ ನೀವು ಡೈರೆಕ್ಟ್ ಆಗಿ ತಗೊಂಡಿರಲ್ಲ. ಆಮೇಲೆ ಏನಾಯ್ತು ನೋಡಿ, ನಿನ್ನೆ ಟ್ರೆಂಡ್ ಹೇಳ್ಕೊಟ್ಟಿದ್ದೆ, ಇವತ್ತು ಕಂಟಿನ್ಯೂ ಮಾಡ್ತೀನಿ ಸ್ಟ್ರಕ್ಚರ್ ಶಿಫ್ಟ್ ಆಗೋದ್ನ. ಸೊ ಓಕೆನಾ, ನಾನು ಡೈಲಿ ಮಾಡೋ ಸೆಟಪ್ ಏನು ಇಲ್ಲ. ಹಿಂಗ್ ಮಾರ್ಕೆಟ್ ಬಂತ, ಮೇಲ್ ಹೋಯ್ತಾ, ಇಲ್ಲಿವರೆಗೂ ಬಂತ, ಮತ್ತೆ ಇಲ್ಲೊಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿ ಇದ್ರ ಮೇಲ್ಗಡೆ ಬಾಡಿ ಕ್ಲೋಸ್ ಆಯ್ತಾ. ಸೊ ಇದು ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತಾ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೆ ನೋಡಿ, ಈ ಲೋನ ಕ್ಲೀನ್ ಆಗಿ ಬ್ರೇಕ್ ಮಾಡಿದೆ. ಈ ಕ್ಯಾಂಡಲ್ ಕ್ಲೀನ್ ಆಗಿ ಬ್ರೇಕ್ ಆಗಿ ಕೆಳಗಡೆ ಬಂತು. ಸೊ ಈ ತರ ಸುಮ್ನೆ ವಿಕ್ ಎಸ್ಬಿಟ್ರೆ ಆಗಲ್ಲ. ಈ ಲಾಸ್ಟ್ ಏನಿತ್ತು ವಿಕ್, ಅದ್ರ ಕೆಳಗಡೆ ಈ ಕ್ಯಾಂಡಲ್ ಕ್ಲೋಸ್ ಆಗಿರ್ಬೇಕು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಕ್ಕೆ. ಆತರ ಆದ್ಮೇಲೆ ಏನಾಯ್ತು ತೋರಿಸ್ತೀನಿ, ಯಾಕೆ ಇಲ್ಲಿಂದನೇ ಎಂಟರ್ ಆಗಿದ್ದೀನಿ ಅಂತ. ಓಕೆನಾ? ಸೊ ನೀವು ನೋಡ್ಬೋದು ಇಲ್ಲಿ ಮೇಲ್ ಹೋಗ್ತಾ ಇತ್ತು ಮಾರ್ಕೆಟ್, ಹೈಯರ್ ಹೈ ಹೈಯರ್ ಲೋ ಮಾಡ್ಕೊಂಡು ಮತ್ತೆ ಹೈಯರ್ ಹೈ ಮಾಡ್ತು. ನೆಕ್ಸ್ಟ್ ಏನಾಗ್ಬೇಕಿತ್ತು, ಅಪ್ ಟ್ರೆಂಡ್ ಕಂಟಿನ್ಯೂ ಆಗೋದಿದ್ರೆ ಹೈಯರ್ ಲೋ ಕೊಟ್ಟು ಮೇಲ್ ಹೋಗ್ಬಿಡ್ಬೇಕಿತ್ತು. ಬಟ್ ಇಲ್ಲೇನಾಯ್ತು, ಕೆಳಗಡೆ ಪುಷ್ ಮಾಡ್ತು, ಇದನ್ ಬ್ರೇಕ್ ಆಯ್ತು. ಈಗ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು. ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಇವತ್ತು ಅದೇ ಟಾಪಿಕ್. ಸೊ ಅದಾದ್ಮೇಲೆ ನಾನು ಏನ್ ಹೇಳ್ತೀನಿ, ದಿನ ಬರೀ ನನ್ನ ಟ್ರೇಡ್ಸ್ ಎಲ್ಲ ಕೊನೆಯ ಆರ್ಡರ್ ಬ್ಲಾಕ್ ಇಂದ ಸೆಲ್ ಮಾಡ್ತೀನಿ ಈ ತರ ಶಿಫ್ಟ್ ಕೊಟ್ಮೇಲೆ ಅಂತ. ಹೌದಾ? ಸೊ ಕೊನೆ ಆರ್ಡರ್ ಬ್ಲಾಕ್ ಬಂತು, 1:3 ಕ್ಯಾಪ್ಚರ್ ಮಾಡಿದೆ. ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇವಾಗ. ಆ ಕೊನೆ ಆರ್ಡರ್ ಬ್ಲಾಕ್, ಈಗ ಈ ಆರ್ಡರ್ ಬ್ಲಾಕ್ ಇಂದ ತಗೊಳಕ್ ಆಗಿರ್ಲಿಲ್ಲ ನಮ್ಗೆ. ಸೊ ಏನ್ ಮಾಡ್ತೀವಿ, ಈ ತರ ಮಾರ್ಕೆಟ್ ಕೆಳಗಡೆ ಶಿಫ್ಟ್ ಆದ್ಮೇಲೆ ಸರಿ, ಕರೆಕ್ಟ್ ಆಗಿ ತೋರಿಸ್ಬಿಡ್ತೀನಿ ನೋಡಿ. ನೋಡಿ ಆ ವಿಕ್ಕಿಂದ ಲೈನ್ ಹೇಳಿದ್ರೆ ಕ್ಯಾಂಡಲ್ ಇದ್ರ ಕೆಳಗಡೆ ಕ್ಲೋಸ್ ಆಗಿದೆಯಾ? ಆಗಿದೆ. ಸೊ ಅದೇನಾಗುತ್ತೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು ಇವಾಗ. ಸೊ ನೆಕ್ಸ್ಟ್ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಎಲ್ಲಿದೆಯಪ್ಪ? ಇಲ್ಲೇ ಇದೆ. ಇಷ್ಟುದ್ದ ಬರುತ್ತೆ. ಇಷ್ಟುದ್ದ ಏನಾದ್ರು ಟ್ರೇಡ್ ತಗೊಂಡ್ರೆ ನಾನು 1:1 ಸಿಗೋದು ಕಷ್ಟನೇ. ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, ಅದನ್ನ 5 ಮಿನಿಟ್ಸ್ಗೆ ರಿಫೈನ್ ಮಾಡ್ತೀನಿ. 5 ಮಿನಿಟ್ಸ್ ಅಲ್ಲಿ ಅದ್ರೊಳಗಡೆ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಏನಿತ್ತಲ್ಲ ಅದ್ರೊಳಗಡೆನೆ 5 ಮಿನಿಟ್ಸ್ ಇನ್ನೂ ಚಿಕ್ಕದ ಆರ್ಡರ್ ಬ್ಲಾಕ್ ಇರುತ್ತೆ, ಅದಕ್ಕೆ ರಿಫೈನ್ ಮಾಡ್ಕೋತೀನಿ. ರಿಫೈನ್ ಮಾಡಿ ಮತ್ತೆ 15 ಮಿನಿಟ್ಸ್ಗೆ ಹೋಗಿ ಸೆಲ್ ಲಿಮಿಟ್ ಇಲ್ಲಿ ಪ್ಲೇಸ್ ಮಾಡ್ತೀನಿ, SL ಇದ್ರ ಮೇಲೆ ಇಡ್ತೀನಿ. ನೋಡಿ 1:3, ಏನು ಮಾಡಂಗಿಲ್ಲ, 1:3 ಮುಗೀತಾ? ಫಸ್ಟ್ ಟ್ರೇಡ್ ಸಿಕ್ತಾ ನಿಮ್ಗೆ? ಇದು ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಸರಿ, ಅರ್ಥ ಆಗ್ಲಿ ಬಿಡ್ಲಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಗೊತ್ತಾಗುತ್ತೆ. ಅದಾಯ್ತಪ್ಪ. ನೆಕ್ಸ್ಟ್ ಏನಾಯ್ತು, ಒಂದ್ಸಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಇಲ್ಲೇನಿದೆ ನೋಡಿ, ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ, ಸೇಮ್ ಸೈಡ್ ಬ್ರೇಕ್ಔಟ್ ಕೊಟ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೆಕೆಂಡ್ ಟೈಮ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತಾ. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಕೊನೆ ನೆಕ್ಸ್ಟ್ ಆರ್ಡರ್ ಬ್ಲಾಕ್ ಯಾವ್ದು ಉಳ್ಕೊಂಡಿದೆ ಅದಕ್ಕೆ ಮಾರ್ಕ್ ಮಾಡ್ತೀವಿ.
ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ತೀವಿ, ಅದ್ರಲ್ಲೇ 5 ಮಿನಿಟ್ಸ್ಗೆ ಯಾವ್ದಾದ್ರು ಇದೆಯಾ, ಇದೆ. 5 ಮಿನಿಟ್ಸ್ಗೆ ಇದಿದೆ, ಕಮ್ಮಿ ಮಾಡ್ಕೋತೀನಿ. ಮತ್ತೇನ್ ಮಾಡ್ತೀನಿ, 15 ಮಿನಿಟ್ಸ್ಗೆ ಬರ್ತೀನಿ. 15 ಮಿನಿಟ್ಸ್ಗೆ ಬಂದು ನೆಕ್ಸ್ಟ್ ಏನ್ ಮಾಡ್ತೀನಿ, 1:3 ಮಾಡ್ತೀನಿ. ಆಗೋಯ್ತಲ್ಲ 1:3. ಇಷ್ಟೇನೆ. ನಿಮ್ಗೆ ಎಸ್ಸಲ್ಲಿ ಟ್ರೇಡ್ ತಗೋಬೇಕು ಇದ್ರಲ್ಲಿ, ಇನ್ನೂ ಒಂದ್ ಟ್ರೇಡ್ ತೋರಿಸ್ತೀನಿ ಇದ್ರಲ್ಲೇನೆ. ಇದು ಇನ್ನೂ ರನ್ನಿಂಗ್ ಇದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ತು, ಇದ್ರ ಲೋ ಮುಗೀತು ಇವಾಗ. ಸೊ ಇದ್ರ ಲೋ ಮುರಿತಾ ಇವಾಗ ಎಷ್ಟಾಯ್ತಪ್ಪ, 1% ರಿಸ್ಕ್ ಮಾಡಿರ್ತೀನಿ ನಾನು ಪ್ರತಿ ಟ್ರೇಡಲ್ಲೂ. ಅಂದ್ರೆ 3% ಅಂತ ಬಂದಾಗ ಎಷ್ಟಾಯ್ತು, 3% ಪ್ರಾಫಿಟ್ ಆಯ್ತು. ಎಷ್ಟು, 6% ಆಯ್ತು. 6% ಆಗಿದೆ ಅಲ್ವಾ. ಇವಾಗ ಇದ್ರ ಲೋ ಎಲ್ಲಿತ್ತು, ಇಲ್ಲಿದೆ, ಇಲ್ಲಿ ಕೆಳಗಡೆ ಇದೆ ಇದ್ರ ಲೋ. ಇದನ್ನು ಬ್ರೇಕ್ ಮಾಡಿದೆ ಈಗ ನೆಕ್ಸ್ಟ್. ಸೊ ಇದು ಬ್ರೇಕ್ ಮಾಡಿದ್ಮೇಲೆ ಈ ಆರ್ಡರ್ ಬ್ಲಾಕ್, ನೆಕ್ಸ್ಟ್ ಮಿಕ್ಕಿರೋ ಆರ್ಡರ್ ಬ್ಲಾಕ್ ಯಾವುದು, ಇದು. ಇದು ನೆಕ್ಸ್ಟ್ ಲಾಸ್ಟ್ ಆರ್ಡರ್ ಬ್ಲಾಕ್ ಇರೋದು ಇದು. ಇದನ್ನ ಏನ್ ಮಾಡ್ಬೋದು, ಮತ್ತೆ ನಾವು 5 ಮಿನಿಟ್ಸ್ ಅಲ್ಲಿ ಇದ್ ಮಾಡ್ಕೋಬಹುದು, ಏನದು, ರಿಫೈನ್ ಮಾಡ್ಕೋಬಹುದು. ಹೌದಾ. ಸೊ ನಾನು ಇದನ್ನ ತೋರಿಸ್ತಾ ಇದ್ದೀನಿ ಅಲ್ಲ. ಓಕೆ, ಫಸ್ಟ್ ಇದೇ ಇನ್ನೂ ಮುಗ್ದಿಲ್ಲ. ಓಕೆನಾ. ಇಲ್ಲಿ ನೀವು ನೋಡ್ಬೋದು ಒಂಚೂರ್ ಮಿಸ್ ಆಗಿದೆ, ಬ್ರೇಕ್ ಆಗೋದು ಇನ್ನೂ ಮಿಸ್ ಆಗಿದೆ. ಬಟ್ ಆದ್ರೆ ಬ್ರೇಕ್ ಆಗೋದ್ ಮಿಸ್ ಆಗಿದ್ರು ಇಷ್ಟೊಂದು ಹತ್ರ ಇದ್ದಾಗ ಮೋಸ್ಟ್ ಪ್ರಾಬಬ್ಲಿ ಅದ್ ಕೆಳಗಡೆ ಹೋಗಕ್ ರೆಡಿ ಇದೆ ಅಂತಾನೆ ಅರ್ಥ. ಸರಿನಾ. ಅದ್ರಲ್ಲೂ ಡೌಟ್ ಆದ್ರೆ 5 ಮಿನಿಟ್ಸ್ ಅಲ್ಲಿ ನೋಡಿ, ಅಟ್ಲೀಸ್ಟ್ 5 ಮಿನಿಟ್ಸ್ ಅಲ್ಲಾದ್ರೂ ಬ್ರೇಕ್ ಮಾಡಿರುತ್ತೆ ಇದ್ರ ಕೆಳಗಡೆ. ಸರಿನಾ. 5 ಮಿನಿಟ್ಸ್ ಬ್ರೇಕ್ಔಟ್ ಆದ್ಮೇಲೆ 5 ಮಿನಿಟ್ಸ್ ಅಲ್ಲಿ ಆರ್ಡರ್ ಬ್ಲಾಕ್ ಹಾಕೊಂಡ್ನಾ. ಸೊ ನೆನ್ಪಿರ್ಲಿ, ಇನ್ನೂ ಒಂದ್ ಟ್ರೇಡ್ ರನ್ನಿಂಗ್ ಅಲ್ಲಿ ಇದೆ ಇಲ್ಲಿ. ಅದಾದ್ಮೇಲೆ ಏನ್ ಮಾಡ್ತೀನಿ, ಮತ್ತೆ ಬರ್ತೀನಿ, ಮತ್ತೆ ಇಡ್ತೀನಿ, ಮತ್ತೆ 1:3 ಕ್ಲೋಸ್ ಮಾಡ್ತೀನಿ. ಓಕೆನಾ. ಎಷ್ಟಾಯ್ತು, ಮತ್ತೆ ತ್ರೀ ವಿನ್ನಿಂಗ್ ಟ್ರೇಡ್ ಜಸ್ಟ್ ಒಂದೊಂದೇ ಗ್ಯಾಪ್ ಅಲ್ಲಿ ಎಷ್ಟಾಯ್ತು, ಇವಾಗ 9% ಆಯ್ತು. ಇವಾಗ 9%, ನಾನು ಹೇಳ್ತೀನಿ ಎರಡೇ ಟ್ರೇಡ್ ಮಾಡಿ ಸಾಕು, ಬಟ್ ಹೇಳ್ತಿರೋದು ಎಷ್ಟು ಅಕ್ಯುರೇಟ್ ಆಗಿದೆ ಇದು ಅಂತ. 9 ಟ್ರೇಡ್ಸ್ 9% ಆದ್ಮೇಲೆ ಈಗ ಏನಾಗಿದೆ, ನೆಕ್ಸ್ಟ್ ಈ ಲೋನು ಬ್ರೇಕ್ ಆಗಿದೆ. ಈ ಲೋನು ಬ್ರೇಕ್ ಆಗಿದೆ. ಬಟ್ ಈ ಲೋ ಬ್ರೇಕ್ ಆದ್ಮೇಲೆ ಈ ಕ್ಯಾಂಡಲ್ ಏನಾದ್ರೂ ಒಂಚೂರು ಇಲ್ಲಿವರೆಗೂ ಬಂದ್ಬಿಟ್ಟಿದ್ರೆ ಇನ್ನೂ ಒಂದ್ 3%. ಇವಾಗ ಬಂದಿಲ್ವಾ, ಓಕೆ, ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ತಗೋಬಹುದು. ಬಟ್ ನೆಕ್ಸ್ಟ್ ಟೈಮ್ ಇಲ್ಲಿ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿ ಏನಾದ್ರು ಎಲ್ ಇಟ್ಟಾದ್ರೆ ನಿಮಗೆ ಬೇಜಾರಾಗುತ್ತಾ. 3 ಟ್ರೇಡ್ ಗೆದ್ದಿದ್ದೀರಾ, 9% ಮಾಡಿದೀರಾ. ಮೈನಸ್ ಮಾಡೋದು ಎಷ್ಟು ಪರ್ಸೆಂಟ್ ಇವಾಗ, ಮೈನಸ್ ಎಲ್ ಇಟ್ಟಾದ್ರೆ 1% ಮೈನಸ್ ಆಗೋದು. ಯಾಕಂದ್ರೆ ನೀವು ರಿಸ್ಕ್ ಮಾಡ್ತಿರೋದು 1%. ಸೊ 8%, 4 ಟ್ರೇಡ್ ಅಲ್ಲಿ 8% ಆಯ್ತು ಅಂತಾನೆ ಅನ್ಕೊಳ್ಳಿ. ಈಗ 3 ಟ್ರೇಡ್ ಅಲ್ಲಿ 9% ಆಗಿದೆ. ಇಷ್ಟೇ ಟ್ರೇಡಿಂಗು. ಕಾಂಪ್ಲಿಕೇಟ್ ಎಷ್ಟು ಮಾಡ್ಕೋತಿರೋ ಅಷ್ಟು ಕಷ್ಟ ಆಗುತ್ತೆ. ತುಂಬಾ ಸಿಂಪಲ್ ಆಗಿ ಇಟ್ಕೊಳ್ಳಿ. ನಿಮ್ಗೆ ಈ ತರ ಸಿಕ್ತಾ, ನಿಮ್ದು ರೂಲ್ಸ್ ಏನು ಅದ್ ಆಗ್ತಿದ್ಯಾ, ಕಣ್ಣು ಮುಚ್ಕೊಂಡು ತಗೊಳ್ಳಿ. ಲಾಸ್ ಆದ್ರೂ ನಿಮಗ್ ಬೇಜಾರಾಗಲ್ಲ. ಆದ್ರೆ ನೀವ್ ಯಾವತ್ ರೂಲ್ಸ್ ನ ಬ್ರೇಕ್ ಮಾಡಿ ಎಂಟರ್ ಆಗ್ತೀರಾ, ಅವಾಗ ನಿಮ್ಗೆ ಸಖತ್ ಬೇಜಾರಾಗುತ್ತೆ. ನಿಮ್ ಮೆಂಟಾಲಿಟಿಗೂ ನಿಮ್ದು ಸೈಕಾಲಜಿನೂ ಎಫೆಕ್ಟ್ ಆಗುತ್ತೆ. ಎಲ್ಲ ಹೇಳ್ತಾರೆ ಸೈಕಾಲಜಿ ಸ್ಟ್ರಾಂಗ್ ಇರ್ಬೇಕು. ನಿಮ್ ರೂಲ್ಸ್ ನ ನೀವು ಫಾಲೋ ಮಾಡಿದ್ರೆ ಸೈಕಾಲಜಿ ಯಾಕ್ಬೇಕು. ಇನ್ನೇನು ಇಲ್ಲ, ಇಷ್ಟೇ ಟ್ರೇಡಿಂಗು. ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಅಷ್ಟೇನೆ ಒಟ್ನಲ್ಲಿ. ಸೊ ಇನ್ನೊಂದು ನೋಡ್ಬೋದು ನೀವು, ಇಲ್ಲೇನಾಗ್ತಿತ್ತು, ಇಲ್ಲಿ ಇಂಟರ್ನಲ್ಲಿ ಮಾರ್ಕೆಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ಸ್ ಕೊಡ್ತಾ ಇತ್ತು. ಇಲ್ಲೇನಾಗಿದೆ, ಲೈನ್ ಚಾರ್ಟ್ ಹಾಕೊಂಡು ನೋಡ್ಬಿಡಿ, ಗೊತ್ತಾಗಿಲ್ಲ ಅಂದ್ರೆ. ಹಿಂಗ್ ಬಂತು, ಹೈಯರ್ ಲೋ, ಹೈಯರ್ ಐ ಕ್ರಿಯೇಟ್ ಮಾಡ್ತು. ನೆಕ್ಸ್ಟ್ ಏನಾಗ್ಬೇಕಿತ್ತು, ಹೈಯರ್ ಲೋ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಹೈಯರ್ ಐಗೆ ಹೋಗ್ಬೇಕಿತ್ತು. ಅದಾಯ್ತಾ, ಇಲ್ಲ. ಏನಾಯ್ತು, ಈ ಇದನ್ನ ಕೆಳಗಡೆ ಬ್ರೇಕ್ ಮಾಡ್ತು. ಸೊ ಇವಾಗ ಇವತ್ತು ಹೇಳ್ಕೊಡೋ ಕಾನ್ಸೆಪ್ಟ್ ಇದೇನೆ. ಆಗೇನಾಗುತ್ತೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲ ಆಗಿದ್ದು, ನೆಕ್ಸ್ಟ್ ಹಿಂಗೆ ಬ್ರೇಕ್ ಮಾಡ್ಬೇಕಿತ್ತು, ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ಬೇಕಿತ್ತು. ಆದ್ರೆ ಟ್ರೆಂಡ್ ಕೆಳಗಡೆ ಶಿಫ್ಟ್ ಆಯ್ತು. ಹಾಗೇನಂತ ಕರಿತೀವಿ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು ಕೆಳಗಡೆಗೆ, ಅಷ್ಟೇ. ಇಲ್ಲ ಚೇಂಜ್ ಆಫ್ ಕ್ಯಾರೆಕ್ಟರ್. ಮಾರ್ಕೆಟ್ ಕ್ಯಾರೆಕ್ಟರ್ ಅಪ್ ಹೋಗೋದಿತ್ತು, ಹೈಯರ್ ಲೋ ಮಾಡ್ಕೊಂಡು ಹೋಗ್ತಿತ್ತು. ಇವಾಗ ಏನಾಯ್ತು, ಸಡನ್ ಆಗಿ ಲೋವರ್ ಲೋ ಕ್ರಿಯೇಟ್ ಮಾಡ್ತು. ಇವಾಗ ಹೇಳಿದ್ದು ಟ್ರೇಡ್ ಅರ್ಥ ಆಯ್ತಾ, ಯಾಕೆ ತಗೊಂಡಿದ್ದೆ ಈ ಟ್ರೇಡ್ ಇಲ್ಲಿ ಅಂತ. ನೋಡಿ, ಕಂಟಿನ್ಯೂಸ್ ಆಗಿ 1, 2, 3 ಟ್ರೇಡ್ ಬಂತು. ಕರೆಕ್ಟ್ ಆಗಿ ಯಾವಾಗ ಆಯ್ತಪ್ಪ ಅದು, ಲಂಡನ್ ಸೆಷನ್ ಯಾಕೆ ಫೋಕಸ್ ಮಾಡ್ತೀವಿ ನೋಡಿ. ಫಸ್ಟ್ ಟ್ರೇಡ್, ಸೆಕೆಂಡ್ ಟ್ರೇಡ್, ಥರ್ಡ್ ಟ್ರೇಡ್, 3 ಟ್ರೇಡ್ ಲಂಡನ್ ಸೆಷನ್ ಒಳಗಡೆನೆ ಬಂದೋಯ್ತು. ಏನಿಲ್ಲ, ಆರ್ಡರ್ ಬ್ಲಾಕ್ ಮೇಲೆ ಇಡೋದು ಅಷ್ಟೇನೆ. ಸೆಟ್ ಮಾಡೋದೆಲ್ಲ ತಲೆನೇ ಕೆಡ್ಸ್ಕೊಬಿಡಿ. ಆಮೇಲೆ ನಿಮ್ಗೆಲ್ಲ ಸ್ಟ್ರಾಟಜಿನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಲ್ಲ, ಅವಾಗ ಗೊತ್ತಾಗುತ್ತೆ. ಈಗಲೇ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಬಟ್ ಇವಾಗ ನಿಮ್ಗೆ ಕಾನ್ಸೆಪ್ಟ್ಸ್ಗಳು ಸ್ವಲ್ಪ ಗೊತ್ತಿಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಅನ್ಸ್ಬೋದು. ಬಟ್ ಒಂದ್ಸಲಿ ಎಲ್ಲ ತಿಳ್ಕೊಂಡ್ರೆ ನಿಮ್ಗೆ ಇಷ್ಟೇ ಸಿಂಪಲ್ ಆಗಿರುತ್ತೆ. ಆದ್ರೆ ನೀವು ಮಾಡ್ಬೇಕಿರೋದೇನ್ ಗೊತ್ತಾ, ನಾನು ಏನ್ ಹೇಳ್ತೀನಿ ನೀವು ಹೋಗಿ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಜೊತೆಗೆ ಇದೊಂದೇ ಮಾಡ್ಬೇಕು. ನೀವೇನಾದ್ರೂ ಇನ್ನೊಂಚೂರು ಅದ್ ನೋಡೋಣ ಇದ್ ನೋಡೋಣ ಅಂತ ಹೋದ್ರೆ
10 ವರ್ಷ ಕೊಟ್ರು 10 ಮೆಂಟರ್ಸ್ ನಿಮಗ್ ಮೆಂಟರ್ ಮಾಡಿದ್ರು ನಿಮ್ ಕೈ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಕ್ ಆಗಲ್ಲ.